ಪರಿಸರ ಅಧ್ಯಯನದ ಚುಟುಕು ಸುದ್ದಿಗಳು. ಡಿಕಾರ್ಬನೈಸಿಂಗ್ ಸಾರಿಗೆಯಲ್ಲಿ ಈ ಇಂಧನಗಳ ಪಾತ್ರದ ಕುರಿತು ಐಇಎ ವರದಿ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಡಿಕಾರ್ಬನೈಸಿಂಗ್ ಸಾರಿಗೆಯಲ್ಲಿ ಈ ಇಂಧನಗಳ ಪಾತ್ರ ಎಂಬ ಶೀರ್ಷಿಕೆಯುಳ್ಳ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ಇಂಧನಗಳನ್ನು ಕೃತಕ ಅಥವಾ ಸಂಶ್ಲೇಷಿತ ಇಂಧನಗಳು ಎಂದು ಕರೆಯಲಾಗುತ್ತದೆ. ಸೌರಶಕ್ತಿ, ಪವನಶಕ್ತಿ, ನೀರು ಹಾಗೂ ಸೆರೆಹಿಡಿಯಲಾದ CO2 ನಂತಹ ನವೀಕರಿಸಬಹುದಾದ ಶಕ್ತಿಯ ಮೂಲಗಳಿಂದ ಈ ಇಂಧನಗಳನ್ನು ಉತ್ಪಾದಿಸಲಾಗುತ್ತದೆ. ಕಪ್ಪು ಹುಲಿ ಸಫಾರಿ. ಇತ್ತೀಚೆಗೆ ಒಡಿಶಾವು ವಿಶ್ವದ ಮೊದಲ ವಿಶೇಷ ಮೆಲಾಸ್ಟಿಕ್ ಟೈಗರ್ ಸಫಾರಿಯನ್ನು ಘೋಷಿಸಿತು. ಪ್ರವಾಸೋದ್ಯಮದ ಉತ್ತೇಜನ, ಸಂಶೋಧನೆ ಹಾಗೂ ಅಪರೂಪದ ಪ್ರಾಣಿಗಳನ್ನು ವೀಕ್ಷಿಸಲು ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. 2024ರ ಮೊದಲ ಉಷ್ಣವಲಯದ ಚಂಡಮಾರುತ. ಅಲ್ವಾರೋ ಚಂಡಮಾರುತವು ಜನವರಿ 1, 2024ರಂದು ನೈಋತ್ಯ ಮಡಗಾಸ್ಕರ್ನಲ್ಲಿ ಭೂಕುಸಿತವನ್ನು ಉಂಟುಮಾಡಿತು. ಇದು 2023-24ರ ನೈಋತ್ಯ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಸಂಭವಿಸಿದ ಋತುಮಾನದ ಮೊದಲ ಚಂಡಮಾರುತವಾಗಿದೆ. BS6 ನಿಯಮಗಳು. ಈ ನಿಯಮಗಳನ್ನು ಏಪ್ರಿಲ್ 1, 2020ರಂದು ರಾಷ್ಟ್ರವ್ಯಾಪಿ ಪರಿಚಯಿಸಲಾಯಿತು. ಭಾರತದಲ್ಲಿನ BS6 ನಿಯಮಗಳು ವಿಶ್ವದಲ್ಲಿಯೇ ಅತ್ಯಂತ ಕಠಿಣ ನಿಯಮಗಳಾಗಿವೆ. ಇಂದಿನ BS4ಗೆ ಹೋಲಿಸಿದರೆ BS6 ನಿಯಮಗಳು ಅಪಾಯಕಾರಿ ಸೂಕ್ಷ್ಮ ಕಣಗಳ ಮತ್ತು ನೈಟ್ರೋಜನ್ ಆಕ್ಸೈಡ್ ಹೊರಸೂಸುವಿಕೆಯ ಮೇಲೆ ಅತ್ಯಂತ ಕಡಿಮೆ ಮಿತಿಗಳನ್ನು ಹೇರಲಾಗಿದೆ. ಭಾರತದಲ್ಲಿ ಮಾರಾಟವಾಗುವ ಎಲ್ಲ ಹೊಸ ವಾಹನಗಳು ಮಾರಾಟ ಮಾಡುವ ಮೊದಲು ಪ್ರಮಾಣಿತ ಪ್ರಯೋಗಾಲಯಗಳ ಪರೀಕ್ಷೆಗಳ ಮೂಲಕ ನಿಗದಿತ ಹೊರಸೂಸುವಿಕೆ ಮಿತಿಗಳನ್ನು ಒಳಗೊಂಡಿರುವ BS6ನ ಪ್ರಮಾಣೀಕರಣವನ್ನು ಹೊಂದಿರಬೇಕು. ಕೃತಕ ದಿಣ್ಣೆ ಯೋಜನೆ. ವಿಸಿಸಂ ಕೇರಳ. ಮೀನುಗಳನ್ನು ಹೆಚ್ಚಿಸುವ ಮೂಲಕ ಸ್ಥಳೀಯ ಮೀನುಗಾರರ ಸಮುದಾಯದ ಆದಾಯವನ್ನು ದ್ವಿಗುಣಗೊಳಿಸುವ ಮೂಲಕ ಮೀನುಗಾರರನ್ನು ಆರ್ಥಿಕವಾಗಿ ಸಬಲಗೊಳಿಸುವ ಗುರಿಯನ್ನು ಹೊಂದಿದೆ. ತಿರುವನಂತಪುರಂ ಜಿಲ್ಲೆಯಿಂದ ಪೊಝಿಯೂರ್ನ ವರ್ಕಲಾದ ವರೆಗೆ 42 ಮೀನುಗಾರಿಕಾ ಹಳ್ಳಿಗಳಲ್ಲಿ 6300 ಕೃತಕ ದಿಣ್ಣೆಗಳನ್ನು ಅಥವಾ ಬಂಡೆಗಳನ್ನು ನಿರ್ಮಿಸಲಾಗುವುದು. ಘಟಕಗಳನ್ನು GPS ತಂತ್ರಜ್ಞಾನವನ್ನು ಬಳಸಿ ಇರಿಸಲಾಗುತ್ತದೆ ಹಾಗೂ 12ರಿಂದ 15 ಮೀಟರ್ಗಳಷ್ಟು ಸಮುದ್ರದ ಆಳದಲ್ಲಿ ಇವುಗಳನ್ನು ಇಡಲಾಗುತ್ತದೆ. ಯುರೋಪಿಯನ್ ಯೂನಿಯನ್ನ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಮತ್ತು ಭಾರತದ ಪ್ರತಿಕ್ರಿಯೆ. ಭಾರತವು ಯುರೋಪಿಯನ್ ಒಕ್ಕೂಟದ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದೆ. ಸಿಮೆಂಟ್, ಕಬ್ಬಿಣ ಮತ್ತು ಉಕ್ಕು, ಅಲ್ಯೂಮಿನಿಯಂ ರಸಗೊಬ್ಬರಗಳು, ವಿದ್ಯುತ್ ಮತ್ತು ಜಲಜನಕದ ಉತ್ಪಾದನೆಯ ಸಮಯದಲ್ಲಿ ಹೊರಸೂಸುವ ಇಂಗಾಲದ ಮೇಲೆ ನ್ಯಾಯಯುತ ಬೆಲೆಯನ್ನು ವಿಧಿಸುವ ಗುರಿಯನ್ನು ಹೊಂದಿರುವ CBAMಗೆ ಪ್ರತಿಯಾಗಿ ಇಂಗಾಲದ ತೆರಿಗೆ ಕ್ರಮವನ್ನು ರೂಪಿಸಲು ಭಾರತವನ್ನು ಒತ್ತಾಯಿಸಿದೆ. ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ GTRI ವರದಿಯ ಪ್ರಕಾರ EU ಕೆಲವು ಆಯ್ದ ಆಮದುಗಳ ಮೇಲೆ 20% ತೆರಿಗೆಯನ್ನು ವಿಧಿಸಲಿದೆ. ಇದು ಜನವರಿ 1, 2026ರಿಂದ ಯುರೋಪಿಯನ್ ಯೂನಿಯನ್ಗೆ ಬರುವ ತೀವ್ರ ಇಂಗಾಲದ ಅಂಶವನ್ನು ಒಳಗೊಂಡ ಉತ್ಪನ್ನಗಳಿಗೆ ತೆರಿಗೆ ವಿಧಿಸಲು ಮುಂದಾಗಿದೆ. CBAMನ ಯುರೋಪಿಯನ್ ಗ್ರೀನ್ ಡೀಲ್ ಅಡಿಯಲ್ಲಿ ಯುರೋಪಿಯನ್ ಯೂನಿಯನ್ ತನ್ನ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು 2030ರ ವೇಳೆಗೆ 55% ತಗ್ಗಿಸುವ, ಅಂದರೆ 1990ರ ಮಟ್ಟಕ್ಕೆ ಹೋಲಿಸಿ ಈ ಗುರಿಯನ್ನು ಸಾಧಿಸಲು ಮುಂದಾಗಿದೆ. ಪರಿಸರ ಸ್ನೇಹಿ ಸೌರಕೋಶ ವಸ್ತು. ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಧೀನದಲ್ಲಿನ ಸ್ವಾಯತ್ತ ಸಂಸ್ಥೆಯಾದ ಹೈದರಾಬಾದಿನ ಪೌಡರ್ ಮೆಟಲರ್ಜಿ ಮತ್ತು ನ್ಯೂ ಮೆಟೀರಿಯಲ್ಸ್ಗಾಗಿ ಇಂಟರ್ನ್ಯಾಷನಲ್ ಅಡ್ವಾನ್ಸ್ಡ್ ರಿಸರ್ಚ್ ಸೆಂಟರ್ನ ವಿಜ್ಞಾನಿಗಳು ಪೆರೋವ್ಸ್ಕೈಟ್ ಎಂಬ ಹೊಸ ವಸ್ತುವನ್ನು ಸಂಶ್ಲೇಷಿಸಿದ್ದಾರೆ. ಈ ವಸ್ತುವು ಹೆಚ್ಚು ದಕ್ಷತೆಯನ್ನು ಹೊಂದಿದ್ದು ಹೇರಳವಾಗಿ ದೊರೆಯುವ ವಿಷಕಾರಿಯಲ್ಲದ ವಸ್ತುವಾಗಿದೆ.
ಮೆಗ್ನೀಷಿಯಂ ಮತ್ತು ಸೀಸದ ಗುಣವನ್ನು ಹೊಂದಿದೆ. ಈ ಸೀಸದ ಮೆಗ್ನೀಷಿಯಂ ಪೆರೋಕ್ಸೈಡ್ ವಸ್ತುವನ್ನು ಕೈಗೆಟುಕುವ ಬೆಲೆಯಲ್ಲಿ ಖರೀದಿಸಬಹುದಾಗಿದೆ ಹಾಗೂ ಇವುಗಳನ್ನು ಸುಸ್ಥಿರ ದ್ಯುತಿವಿದ್ಯುಜ್ಜನಕಗಳಲ್ಲಿ ಬಳಕೆ ಮಾಡಬಹುದಾಗಿದೆ. ಭಾರತೀಯ ಪ್ಯಾಂಗೋಲಿನ್ ಸಂರಕ್ಷಣಾ ಯೋಜನೆ. ಪ್ಯಾಂಗೋಲಿನ್ಗಳನ್ನು ಸಂರಕ್ಷಿಸಲು ಪ್ರಾರಂಭಿಸಲಾದ ಪ್ಯಾಂಗೋಲಿನ್ ಸಂರಕ್ಷಣಾ ಯೋಜನೆಯು ಪೆಂಚ್ ಟೈಗರ್ ರಿಸರ್ವ್ ಮತ್ತು ಸಾತ್ಪುರ ಟೈಗರ್ ರಿಸರ್ವ್ನಲ್ಲಿ ಯಶಸ್ವಿಯಾಗಿದೆ. ಈ ಹುಲಿ ಸಂರಕ್ಷಣಾ ತಾಣಗಳಲ್ಲಿ ಪ್ಯಾಂಗೋಲಿನ್ಗಳು ಯಶಸ್ವಿಯಾಗಿ ಸಂತಾನೋತ್ಪತ್ತಿಯನ್ನು ಮಾಡಲು ಪ್ರಾರಂಭಿಸಿವೆ. ಇವುಗಳನ್ನು ಸ್ಕೇಲಿ ಆಂಟಿಯೇಟರ್ಗಳು ಎಂದು ಕರೆಯಲಾಗುತ್ತದೆ. ಪ್ಯಾಂಗೋಲಿನ್ಗಳು ದೊಡ್ಡ ಕೆರಾಟಿನ್ ಚಿಪ್ಪುಗಳನ್ನು ಹೊಂದಿರುವ ಏಕೈಕ ಸಸ್ತನಿಗಳಾಗಿವೆ. ಹವಾಮಾನ ಸಮ್ಮೇಳನ 2024. 2024ರ ಹವಾಮಾನ ಸಮ್ಮೇಳನವು ಜನವರಿ 12, 2024ರಂದು ಮಹಾರಾಷ್ಟ್ರದ ಮುಂಬೈನಲ್ಲಿ ಜರುಗಿತು. ಡಿಕೋಡಿಂಗ್ ದ ಗ್ರೀನ್ ಟ್ರಾನ್ಸಿಷನ್ ಫಾರ್ ಇಂಡಿಯಾ ಎಂಬ ಈ ವರ್ಷದ ಘೋಷವಾಕ್ಯವಾಗಿದೆ. ಭಾರತದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಈ ಸಭೆಯು ಖಾಸಗಿ ವಲಯ, ಹವಾಮಾನ, ಟೆಕ್ ಸ್ಟಾರ್ಟ್ಅಪ್ಗಳು ಮತ್ತು ಸಾಂಸ್ಥಿಕ ಹೂಡಿಕೆದಾರರ ಮೇಲೆ ಕೇಂದ್ರೀಕೃತವಾಗಿತ್ತು. ಇದು ಹಣಕಾಸಿನ ಸಂಪನ್ಮೂಲಗಳು ಮತ್ತು ತಾಂತ್ರಿಕ ಸಾಮರ್ಥ್ಯಗಳನ್ನು ಸಜ್ಜುಗೊಳಿಸುವಲ್ಲಿ ಅವುಗಳ ಪಾತ್ರವನ್ನು ಎತ್ತಿ ತೋರಿಸಿವೆ. ಈ ಸಭೆಯು ಸರ್ಕಾರ, ನಾಗರಿಕ ಸಮಾಜ ಮತ್ತು ಸಮುದಾಯಗಳನ್ನು ಒಳಗೊಳ್ಳುವಿಕೆ ಗುರಿಯನ್ನು ಹೊಂದಿದೆ. ಗ್ರೀನ್ ಕ್ಲೈಮೇಟ್ ಫಂಡ್ ರೆಡಿನೆಸ್ ಪ್ರೋಗ್ರಾಂನ ಅಡಿಯಲ್ಲಿ ಈ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. UNDPಯು ಇದರ ವಿತರಣಾ ಪಾಲುದಾರನಾಗಿದೆ.